Hello students. In the previous session, we came to know about meaning, definitions and qualifications of company secretary. In today's sessions, let us know the rights and duties of company secretary. Now first let us concentrate on the rights of company secretary. ಇಲ್ಲಿ ನಾವು ಕಂಪನಿ ಕಾರ್ಯದರ್ಶಿಗಳ ಹಕ್ಕುಗಳು ಅಂತ ಹೇಳ್ತೀವಿ. Now let us see which are those the rights of company secretary as per Companies Act 2013. As a head of the office, a company secretary has a right to supervise, direct and control all office activities of the subordinate officers. ನಮಗೆಲ್ಲ ಗೊತ್ತಿರೋ ಹಾಗೆ ಕಂಪನಿ ಕೃತಕವಾಗಿ ನಿರ್ಮಾಣ ಆಗಿರುವಂಥ ಒಂದು ಸಂಸ್ಥೆ, ಅದನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಒಂದಷ್ಟು ವ್ಯಕ್ತಿಗಳ ಕೈಲಿರುತ್ತೆ. ಆ ವ್ಯಕ್ತಿಗಳ ಪಟ್ಟಿಯಲ್ಲಿ ಮೊದಲ ಪಂಕ್ತಿಲಿರುವಂಥವರೇ ಕಂಪನಿ ಸೆಕ್ರೆಟರಿ. The company secretary is a key managerial person to look after the day-to-day administration of a company. ಈ ಡೇ-ಟು-ಡೇ ಅಡ್ಮಿನಿಸ್ಟ್ರೇಷನ್ ಆಫ್ ಎ ಕಂಪ್ನಿ ಮಾಡಬೇಕು ಅಂತಂದರೆ ಎಲ್ಲ ಆ್ಯಕ್ಟಿವಿಟೀಸನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂತಂದರೆ, ಅಥವಾ ಯಾರ ಹಕ್ಕು ಅಂತಂದರೆ, ಇಟ್ ಈಸ್ ದಿ ರೈಟ್ ಆಫ್ ದಿ ಕಂಪ್ನಿ ಸೆಕ್ರೆಟರಿ. ನೆಕ್ಸ್ಟ್ ಬನ್ನಿ, ಬೀಯಿಂಗ್ ಎ ಪ್ರಿನ್ಸಿಪಲ್ ಆಫೀಸರ್, ಎ ಕಂಪ್ನಿ ಸೆಕ್ರೆಟರಿ ಕ್ಯಾನ್ ಸೈನ್ ಕಾಂಟ್ರಾಕ್ಟ್ಸ್, ಪ್ರೊಸೀಡಿಂಗ್ಸ್ ಆಫ್ ದಿ ಕಂಪನೀಸ್ ಮೀಟಿಂಗ್ಸ್, ಫೈಲ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಆನ್ ಬಿಹಾಫ್ ಆಫ್ ದಿ ಕಂಪನಿ. ಇನ್ನು ಮುಂದಿನ ಹಕ್ಕು ಏನಾಗಿರುತ್ತೆ ಅಂತಂದರೆ, ಕಂಪ್ನಿ ಸೆಕ್ರೆಟರಿ ಕಂಪನಿ ಒಬ್ಬ ಜವಾಬ್ದಾರಿಯುತ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಆ್ಯಸ್ ಎ ಪ್ರಿನ್ಸಿಪಲ್ ಆಫೀಸರ್, ಒಬ್ಬ ಕಂಪನಿಯ ಮುಖ್ಯಸ್ಥನಾಗಿ ಕಂಪನಿ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಏನಿರುತ್ತೆ, ಅದು ಕಾಂಟ್ರಾಕ್ಟ್ಸ್ ಇರ್ಬೋದು, ಅಥವಾ ಮೀಟಿಂಗ್ಸ್ನ ಪ್ರೊಸೀಡಿಂಗ್ಸ್ ಇರ್ಬೋದು, ಬೇರೆ ಯಾವುದೇ ಫೈಲ್ಸ್ ಇರ್ಬೋದು, ಅಥವಾ ಏನೇ ಡಾಕ್ಯುಮೆಂಟ್ಸ್ ಇರ್ಬೋದು, ಕಂಪನಿಯ ಪರವಾಗಿ ಸಹಿ ಮಾಡುವಂತಹ ಹಕ್ಕು ಮತ್ತು ಅಧಿಕಾರ ಯಾರಿಗೆ ಮಾತ್ರ ಇರುತ್ತೆ ಅಂದರೆ ಕಂಪ್ನಿ ಸೆಕ್ರೆಟರಿಗೆ ಇರುತ್ತೆ. ಆಸ್ ಪರ್ ಕಾಂಟ್ರಾಕ್ಟ್, he has a right to claim his salary and other allowances. He can also take legal action against the company if there is any breach of contract ಅಂತ ಹೇಳ್ತೀವಿ. ಇಲ್ಲಿ ಒಂದು ತಿಳ್ಕೊಬೇಕು ವಿದ್ಯಾರ್ಥಿಗಳೇ, ನೀವು ಕಂಪ್ನಿ ಸೆಕ್ರೆಟರಿ ಮತ್ತು ಕಂಪ್ನಿ ನಡುವೆ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ರಿಲೇಷನ್ಶಿಪ್ ಇರುತ್ತೆ. ನಿಮಗೆಲ್ಲ ಗೊತ್ತು, ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ರಿಲೇಷನ್ಶಿಪ್ ಇದ್ದರೆ ಅಲ್ಲಿ ಕಂಪನಿಯವರು ಅಥವಾ ಎಂಪ್ಲಾಯಿಗೆ ಸಂಬಳವನ್ನು ಕೊಡಬೇಕು. ಈ ನಾರ್ಮಲಿ ಕಂಪನಿ ಮತ್ತು ಕಂಪ್ನಿ ಸೆಕ್ರೆಟರಿ ನಡುವೆ ಒಂದು ಒಡಂಬಡಿಕೆ ಆಗಿರುತ್ತೆ ಅಥವಾ ಕಾಂಟ್ರಾಕ್ಟ್ ಆಗಿರುತ್ತೆ. ಆ ಕಾಂಟ್ರಾಕ್ಟ್ ಪ್ರಕಾರ ಎಷ್ಟು ಸಂಬಳವನ್ನು ಕೊಡಬೇಕು ಅಂತ ಹೇಳಿರ್ತಾರೋ ಅಷ್ಟು ಸಂಬಳವನ್ನು ಕಾರ್ಯದರ್ಶಿಗೆ ಕೊಡಬೇಕು. ಅಕಸ್ಮಾತ್ ಸಂಬಳ ಕೊಡದೇ ಇದ್ದ ಪಕ್ಷದಲ್ಲಿ, ಅಥವಾ ಕಾಂಟ್ರಾಕ್ಟಲ್ಲಿ ಏನು ಇಬ್ಬರ ನಡುವೆ ಒಪ್ಪಂದ ಆಗಿರುತ್ತೆ ಅದು ಆಗದೇ ಪಕ್ಷದಲ್ಲಿ, ಕಂಪನಿ ಕಾರ್ಯದರ್ಶಿಯು ಕಂಪನಿಯ ಮೇಲೆ ಒಂದು ದಾವೆಯನ್ನು ಹೂಡಬಹುದು ಅಂತ ಹೇಳ್ತೀವಿ. ಇನ್ನು ಮುಂದಕ್ಕೆ ಹೋದರೆ, ಡ್ಯೂರಿಂಗ್ ವೈಂಡಿಂಗ್ ಅಪ್ ದಿ ಕಂಪ್ನಿ ಸೆಕ್ರೆಟರಿ ಕ್ಯಾನ್ ಕ್ಲೇಮ್ ಹಿಸ್ ಲೀಗಲ್ ಡ್ಯೂಸ್ ಆಸ್ ಲೈಕ್ ಎಸ್ ಎ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್. ಈಗ ಕಂಪ್ನಿಗೆ ಸಾಲ ಕೊಟ್ಟಿರುವಂಥ ಸಾಲಗಾರರು ಹೇಗೆ ಕಂಪ್ನಿಯ ಮುಚ್ಚುವಂಥ ಸಂದರ್ಭದಲ್ಲಿ ಅವರು ಬರಬೇಕಾಗಿರುವಂಥ ಹಣವನ್ನು ಮುಟ್ಟುಗೋಲು ಹಾಕೋಬಹುದು ಅಥವಾ ಮೊದಲ ಪ್ರಶಸ್ತಿಯಲ್ಲಿ ಕೇಳ್ಬೋದು, ಹಾಗೆಯೇ ಕಂಪ್ನಿಯ ಮುಚ್ಚುವ ಸಂದರ್ಭದಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಥರನೇ ಕಂಪ್ನಿ ಕಾರ್ಯದರ್ಶಿಯು ಅವನಿಗೆ ಬರಬೇಕಾಗಿರುವಂತಹ ಏನಾದರೂ ಅಮೌಂಟ್ ಇದ್ದರೆ ಅಥವಾ ಲೀಗಲ್ ಡ್ಯೂಸ್ ಇದ್ದರೆ ಅವೆಲ್ಲವನ್ನು ಸಹ ಮರಳಿ ಪಡ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಬಹುದು. ಈ ಹ್ಯಾಸ್ ಎ ರೈಟ್ ಟು ಪ್ರೆಸೆಂಟ್ ಇನ್ ದ ಮೀಟಿಂಗ್ಸ್ ಆಫ್ ದಿ ಶೇರ್ ಹೋಲ್ಡರ್ಸ್ ಆ್ಯಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಆಸ್ ವಿ ಡಿಸ್ಕಸ್ಡ್ ಅರ್ಲಿಯರ್, company secretary is a key managerial person in an organization. He has all the right to participate in various meetings which are conducted in the organization during the existence of the company, from the promotion till the dissolution of a company. ಕಂಪನಿ ಶುರು ಆಗೋದ್ರಿಂದ ಸಂದರ್ಭದಿಂದ ಹಿಡಿದು ಕಂಪನಿ ಮುಚ್ಚೋವರೆಗೂ ಕಂಪ್ನಿಲಿ ಏನೆಲ್ಲ ಒಂದು ಸಭೆ ನಡೆಯುತ್ತೆ, ಅದು ಆನ್ಯುವಲ್ ಜನರಲ್ ಮೀಟಿಂಗ್ ಇರ್ಬೋದು, ಬೋರ್ಡ್ ಮೀಟಿಂಗ್ ಇರ್ಬೋದು, ಎಕ್ಸ್ಟ್ರಾಆರ್ಡಿನರಿ ಜನರಲ್ ಮೀಟಿಂಗ್ ಇರ್ಬೋದು, ಯಾವುದೇ ಮೀಟಿಂಗ್ ಇರ್ಬೋದು, ಎಲ್ಲಿ ಕಂಪನಿ ಕಾರ್ಯದರ್ಶಿಯ ಉಪಸ್ಥಿತಿ ಅವಶ್ಯಕತೆ ಇರುತ್ತೋ ಆ ಎಲ್ಲ ಮೀಟಿಂಗ್ಗಳಲ್ಲೂ ಸಹ ಕಂಪ್ನಿ ಸೆಕ್ರೆಟರಿ ಭಾಗವಹಿಸೋದಕ್ಕೆ ಅವನ ಹಕ್ಕಾಗಿರುತ್ತೆ. ಈ ಹ್ಯಾಸ್ ಎ ರೈಟ್ ಟು ಬ್ಲೋ ದಿ ವಿಸಲ್ ವೆನ್ ಎವರ್ ಹಿ ಫೈಂಡ್ಸ್ ನೆಸೆಸರಿ. ಈ ವಿಸಲ್ ಬ್ಲೋಯರ್ ಅಂತಂದರೆ ಏನಂತೀವಿ ಅಂದರೆ, ಕಂಪ್ನಿಯಲ್ಲಿ ಏನಾದರೂ ಕಷ್ಟಗಳಾದಾಗ ಅಥವಾ ಯಾರಾದರೂ ಸೀಕ್ರೆಟ್ ಪ್ರಾಫಿಟ್ಸ್ ಮಾಡ್ತಾ ಇದ್ದರೆ, ಅಥವಾ ಕಂಪನಿ ಪ್ರಮೋಟರ್ಸ್ಗಾಗಿರ್ಬೋದು ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರ್ಬೋದು, ಕಂಪನಿಯ ಬಗ್ಗೆ ಕೆಲವು ಮುಖ್ಯವಾದ ವಿಚಾರಗಳನ್ನು ಅಥವಾ ಸೀಕ್ರೆಟ್ಸ್ ವಿಚಾರಗಳನ್ನು ತಿಳಿಸುವಂಥ ಸಂದರ್ಭದಲ್ಲಿ ಕಂಪ್ನಿ ಕಾರ್ಯದರ್ಶಿಗೆ ಅವನದೇ ಆದ ಹಕ್ಕಿರುತ್ತೆ. ಅವನು ವಿಸಲ್ ಬ್ಲೋವರ್ ಮಾಡ್ಬೋದು. ಅಂದರೆ ಎಲ್ಲರಿಗೂ ತಿಳಿಸೋ ಹಾಗೆ ಕೆಲವು ವಿಚಾರಗಳನ್ನು ನಿರ್ದೇಶಕರಿಗಾಗಿರ್ಬೋದು ಅಥವಾ ಪ್ರಮೋಟರ್ಸ್ಗಾಗಿರ್ಬೋದು ಅಥವಾ ಸರ್ಕಾರಗಳಿಗಾಗಿರ್ಬೋದು ಅಥವಾ ರಿಜಿಸ್ಟರ್ ಆಫ್ ಕಂಪ್ನೀಸ್ಗಾಗಿರ್ಬೋದು ತಿಳಿಸೋದ್ರಲ್ಲಿ ನಾವು ವಿಸಲ್ ಬ್ಲೋಯರ್ ಅಂತ ಕರಿತೀವಿ. ಮುಂದಕ್ಕೆ ಹೋದರೆ, ಈ ಹ್ಯಾಸ್ ಎ ರೈಟ್ ಟು ಅಪ್ಲೈ ಪವರ್ ಆಸ್ ಆಥರೈಸ್ಡ್ ಬೈ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್.
ಇಲ್ಲಿ ಒಂದು ವಿಚಾರ ಗಮನ ಇಟ್ಕೋಬೇಕು, ಸೆಕ್ರೆಟರಿ ಈಸ್ ಎ ಪ್ರಿನ್ಸಿಪಲ್ ಆಫೀಸರ್ ಇನ್ ದ ಆರ್ಗನೈಸೇಷನ್, ಬಟ್ he will be controlled by the board of directors. ಕಂಪ್ನಿಯಲ್ಲಿ ಕೀ ಮ್ಯಾನೇಜಲ್ ಪರ್ಸನ್ಸ್ ಅಂದರೆ ಅಲ್ಲಿ ಬರುವಂಥವ್ರು ಮೊದಲು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ತೀವಿ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ ಟರ್ಮ್ಡ್ ಆಸ್ ಬ್ರೈನ್ ಆಫ್ ದಿ ಆರ್ಗನೈಸೇಷನ್. ಸೆಕ್ರೆಟರಿ ಈಸ್ ಟರ್ಮ್ಡ್ ಆಸ್ ಐಸ್, ಇಯರ್ಸ್ ಆ್ಯಂಡ್ ಹ್ಯಾಂಡ್ಸ್ ಅಂತ ಹೇಳ್ತೀವಿ. ಅಂದರೆ ನಿರ್ದೇಶಕರು ಹೇಗೆ ಹೇಳ್ತಾರೋ ಹಾಗೆ ಕಂಪ್ನಿ ಸೆಕ್ರೆಟರಿ ಕೆಲಸವನ್ನು ಮಾಡಬೇಕಾಗಿರುತ್ತೆ. ನಾರ್ಮಲಿ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿಲ್ ಬಿ ಫ್ರೇಮ್ಡ್ ಬೈ ಬೋರ್ಡ್ ಆಫ್ ಡೈರೆಕ್ಟರ್ಸ್ and the implementation part will be done by the board of directors. Now let us know about the duties of company secretary. As per the Companies Act 2013, which clearly lays down the duties of company secretary. ಕಂಪನಿ ಕಾರ್ಯದರ್ಶಿಯು ಏನೆಲ್ಲ ಕರ್ತವ್ಯಗಳನ್ನು ನಿಭಾಯಿಸಬೇಕು ಅನ್ನೋದು ಕಂಪನಿ ಕಾಯ್ದೆ 2013 ಇಸ್ವಿಯಲ್ಲಿ ಬಂದಂತಹದ್ರಲ್ಲಿ ಎಲ್ಲ ನಿಖರವಾಗಿ ಹೇಳಿದ್ದಾರೆ. As per Companies Act 2013, the duties of company secretary are broadly classified into two categories. One is statutory duties, second one is general duties. First, let us know what are statutory duties. Statutory duties are those duties which are imposed or prescribed by various acts which has to be followed by the company during its existence. ಶಾಸನಬದ್ಧ ಕರ್ತವ್ಯಗಳು ಅಂತ ಹೇಳ್ತೀವಿ. ಏನಿದು ಅಂತಂದರೆ, ನಮ್ಮ ದೇಶದಲ್ಲಿ ಕಂಪನಿ ಅಸ್ತಿತ್ವ ಆದ ದಿನದಿಂದ ಕಂಪನಿಯ ಮುಚ್ಚೋವರೆಗೂ ನಮ್ಮ ದೇಶದಲ್ಲಿ ಹಲವಾರು ಕಾಯ್ದೆಗಳನ್ನು ಪಾಲನೆ ಮಾಡಬೇಕಾಗಿರುತ್ತೆ. ಯಾವ್ಯಾವುದು ಅಂದರೆ ಕಂಪ್ನೀಸ್ ಆಕ್ಟ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇರ್ಬೋದು, ಸೇಲ್ಸ್ ಟ್ಯಾಕ್ಸ್ ಆಕ್ಟ್ ಇರ್ಬೋದು, ಸ್ಟ್ಯಾಂಪ್ ಆಕ್ಟ್ ಇರ್ಬೋದು, ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಆಕ್ಟ್ ಇರ್ಬೋದು, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಇರ್ಬೋದು, ಕಾಂಟ್ರಾಕ್ಟ್ ಆಕ್ಟ್ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಆಕ್ಟ್ ಇರಲಿ ವಿಚ್ comes into the purview of the company from the first day one of the starting of the company to the dissolution of the company, ಅದನ್ನು ನಾವು ಸ್ಟ್ಯಾಟ್ಯುಟರಿ ಡ್ಯೂಟೀಸ್ ಅಂತ ಹೇಳ್ತೀವಿ. ಇವೆಲ್ಲ ಏನೇನು ಕಾಯ್ದೆಗಳು ಕಾನೂನು ಇದ್ದಾವೆ, ಇದ್ರ ಪ್ರಕಾರ ಕಂಪ್ನಿ ಏನೆಲ್ಲ ಮಾಡಬೇಕು ಅಂತ ಹೇಳುತ್ತೋ ಆ ಎಲ್ಲವನ್ನು ಮಾಡುವಂತಹ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂತಂದರೆ ಕಂಪ್ನಿ ಸೆಕ್ರೆಟರಿದಾಗಿರುತ್ತೆ. ಇನ್ನು ಎರಡನೇದ್ರೆ ಸೈನ್ ದಿ ಆ್ಯನ್ಯಲ್ ರಿಪೋರ್ಟ್ ಅಂತ ಹೇಳ್ತೀವಿ. ಆ್ಯನ್ಯಲ್ ರಿಪೋರ್ಟ್ ಅಂದ್ರೆ ಏನು? ಎ ರಿಪೋರ್ಟ್ ವಿಚ್ ಇಸ್ ಪ್ರಿಪೇರ್ಡ್ ಅಟ್ ದಿ ಎಂಡ್ ಆಫ್ ದಿ ಫಿನಾನ್ಷಿಯಲ್ ಇಯರ್ ಈಸ್ ಕಾಲ್ಡ್ ಆಸ್ ಆ್ಯನ್ಯಲ್ ರಿಪೋರ್ಟ್. ಏನಿರುತ್ತೆ ಆ್ಯನ್ಯಲ್ ರಿಪೋರ್ಟಲ್ಲಿ ಅಂತಂದರೆ, ಆ್ಯನ್ಯಲ್ ರಿಪೋರ್ಟ್ ಈಸ್ ಪ್ರಿಪೇರ್ಡ್ ಬೈ ಕನ್ಸಿಡರಿಂಗ್ ದಿ ಆಲ್ ಆಕ್ಟಿವಿಟೀಸ್ ವಿಚ್ ಇಸ್ ಡನ್ ಬೈ ದ ಕಂಪ್ನಿ ಡ್ಯೂರಿಂಗ್ ದಿ ಸ್ಪೆಸಿಫೈಡ್ ಇಯರ್. ಆ ವರ್ಷದಲ್ಲಿ ಏನೇನು ಕೆಲಸ ಚಟುವಟಿಕೆಗಳಾಗಿದೆ ಅದ್ರ ಬಗ್ಗೆ ಏನೆಲ್ಲ ಮಾಹಿತಿ ಇರುತ್ತೆ ಅದೆಲ್ಲ ಆ್ಯನ್ಯಲ್ ರಿಪೋರ್ಟ್ ಇರುತ್ತೆ. ಅದನ್ನು ಸೈನ್ ಮಾಡುವಂತಹ ಕರ್ತವ್ಯ ಯಾರ್ದಾಗಿರುತ್ತೆ? ಡ್ಯೂಟಿ ಕಂಪ್ನಿ ಸೆಕ್ರೆಟರಿದಾಗಿರುತ್ತೆ. ಮುಂದಕ್ಕೆ ನೋಡಿದ್ರೆ ಮೇಂಟೆನೆನ್ಸ್ ಆಫ್ ಸ್ಟ್ಯಾಟ್ಯುಟರಿ ಬುಕ್ಸ್ ಆರ್ ಡಿಫ್ರೆಂಟ್ ರಿಜಿಸ್ಟರ್ಸ್ ಆಫ್ ದಿ ಕಂಪ್ನಿ. ಒಂದು ಕಂಪ್ನಿ ಅಂತಂದಮೇಲೆ ಅಲ್ಲಿ ಪ್ರಮುಖವಾದ ಅಥವಾ ಮುಖ್ಯವಾದ ಡಾಕ್ಯುಮೆಂಟ್ಸ್ ಇರುತ್ತೆ. ಯಾವ್ಯಾವುದು? ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಇರ್ಬೋದು, ಆರ್ಟಿಕಲ್ಸ್ ಆಫ್ ಇರ್ಬೋದು, ಪ್ರಾಸ್ಪೆಕ್ಟಸ್ ಇರ್ಬೋದು, ಸ್ಟೇಟ್ಮೆಂಟ್ ಇನ್ ಲೀ ಆಫ್ ಪ್ರಾಸ್ಪೆಕ್ಟಸ್ ಇರ್ಬೋದು, ಅಥವಾ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್ ಇರ್ಬೋದು, ಅಥವಾ ಬೇರೆ ಯಾವುದೇ ಮುಖ್ಯವಾದ ಬುಕ್ಸ್ ಇರ್ಬೋದು. ಅದನ್ನೆಲ್ಲ ಜವಾಬ್ದಾರಿಯಾಗಿ ನೋಡ್ಕೊಳ್ಳುವಂತಹ ಅಥವಾ ಹುಷಾರಾಗಿ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂದರೆ ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಕಂಪ್ನಿ ಸೆಕ್ರೆಟರಿ. ಪ್ರಿಪರೇಷನ್, ವ್ಯಾಲಿಡೇಷನ್, ಫೈಲಿಂಗ್ ಆಫ್ ರೆಸಲ್ಯೂಷನ್ಸ್, agreements, documents, notices and various returns with the company registrar. Normally, as per the Companies Act 2013, the day-to-day administration of the company will be looked after by the registrar of companies. ಕಂಪ್ನಿಯ ರಿಜಿಸ್ಟ್ರಾರ್ ಅಂತ ಯಾರಿರ್ತಾರೆ ಅವರು ಕಂಪನಿಯ ಚಲನವಲನಗಳನ್ನು ನೋಡ್ತಾ ಇರ್ತಾರೆ. ಕಂಪನಿ ಕಾರ್ಯದರ್ಶಿಯ ಕರ್ತವ್ಯ ಏನಾಗಿರುತ್ತೆ ಅಂತಂದರೆ, ಕಂಪ್ನಿಯಲ್ಲಿ ಏನೇನೇನು ಬದಲಾವಣೆಗಳಾಗಲಿ, ಏನೇನು ಚಟುವಟಿಕೆ ಆಗಲಿ ಅದು ಎಲ್ಲ ಮಾಹಿತಿಯನ್ನು ಯಾರು ಕೊಡಬೇಕು ಅಂತಂದರೆ ಅದು ಕಾರ್ಯದರ್ಶಿ ಅವರು ನೇರವಾಗಿ ಕಂಪ್ನಿ ರಿಜಿಸ್ಟ್ರಾರ್ಗೆ ಕೊಡಬೇಕು. ಅಟೆಂಡಿಂಗ್ ದ ಮೀಟಿಂಗ್ಸ್ ಆ್ಯಂಡ್ ರೆಕಾರ್ಡಿಂಗ್ ದ ಪ್ರೊಸೀಡಿಂಗ್ಸ್. ಆಸ್ ಎ ಸೆಡ್ ಯು ಅರ್ಲಿಯರ್, ಇಟ್ ಈಸ್ ಅ ಡ್ಯೂಟಿ ಆ್ಯಂಡ್ ಆಲ್ಸೋ ರೈಟ್ ಆಫ್ ದಿ ಕಂಪ್ನಿ ಸೆಕ್ರೆಟರಿ ಟು ಅಟೆಂಡ್ ಆಲ್ ದ ಮೀಟಿಂಗ್ಸ್ ಆ್ಯಂಡ್ ರೆಕಾರ್ಡ್ ದಿ ಪ್ರೊಸೀಡಿಂಗ್ಸ್ ಆಫ್ ದ ಮೀಟಿಂಗ್. ನೆಕ್ಸ್ಟ್, ಕೀಪ್ ದಿ ಕಾಮನ್ ಸೀಲ್ ಇನ್ ಸೇಫ್ ಕಸ್ಟಡಿ. ನಾನು ಆಗಲೇ ಮುಂಚೆನೇ ಹೇಳಿದೆ, ಕಂಪನಿ ಈಸ್ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ. ಇಟ್ ಹ್ಯಾಸ್ ಓನ್ ಎ ಡಿಸ್ಟಿಂಕ್ಟಿವ್ ನೇಮ್. ಕಂಪ್ನಿಗೆ ಅದರದ್ದೇ ಆದ ಹೆಸರಿರುತ್ತೆ, ಆದರೆ ಜೀವ ಇರೋದಿಲ್ಲ. ಜೀವ ಕಾರಣಕ್ಕೆ ಹೆಸರಿರುತ್ತೆ. ಆ ಹೆಸರನ್ನು ಒಂದು ಸೀಲಾಗಿ ಮಾಡಿಸಿರ್ತಾರೆ. ಆ ಸೀಲನ್ನು ಜವಾಬ್ದಾರಿಯುತವಾಗಿ ನೋಡ್ಕೊಳ್ಳೋಂಥ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂದರೆ ಕಂಪ್ನಿ ಸೆಕ್ರೆಟರಿದಾಗಿರುತ್ತೆ. ಇಟ್ ಈಸ್ ಎ ಡ್ಯೂಟಿ ಆಫ್ ದಿ ಕಂಪ್ನಿ ಸೆಕ್ರೆಟರಿ ಟು ಸೇಫ್ ಗಾರ್ಡ್ or to look after the safety of the company seal and affix in all the company related documents ಅಂತ ಹೇಳ್ತೀವಿ. ಎಲ್ಲ
ಡಾಕ್ಯುಮೆಂಟ್ಸ್, ಕಂಪ್ನಿ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅವೆಲ್ಲದರಲ್ಲೂ ಕಂಪ್ನಿ ಸೆಕ್ರೆಟರಿ ಸೀಲನ್ನು ಹಾಕಬೇಕಾಗಿರುತ್ತೆ. ಮುಂದಕ್ಕೆ ಸೂಪರ್ವೈಸ್ ದ ಇಶ್ಯೂ, ಅಲಾಟ್ಮೆಂಟ್, ಟ್ರಾನ್ಸ್ಫರ್ ಅಂಡ್ ಫೀಚರ್ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್. ಇನ್ನು ನಾವು ನೋಡೋದಾದ್ರೆ ಶೇರ್ಸ್ ಮೇಲಾಗಿರಲಿ, ಡಿಬೆಂಚರ್ಸ್ ಆಗಿರಲಿ, ಅದರ ಇಶ್ಯೂಯಿಂದ ಹಿಡಿದು, ಅಲಾಟ್ಮೆಂಟಿಂದ ಹಿಡಿದು, ಟ್ರಾನ್ಸ್ಫರಿಂದ ಹಿಡಿದು ಫರ್ಫೀಚರ್ವರೆಗೂ ಏನೇನು ಕೆಲಸ ಇದೆಯೋ, ಸೆಬಿ ಆ್ಯಕ್ಟ್ ಪ್ರಕಾರ ಇರ್ಬೋದು ಅಥವಾ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಪ್ರಕಾರ ಇರ್ಬೋದು, ಅವೆಲ್ಲ ಏನೇನು ಕರ್ತವ್ಯ ನಿಭಾಯಿಸಬೇಕೋ ಅವೆಲ್ಲವೂ ಸಹ ಯಾರ ಜವಾಬ್ದಾರಿ ಆಗಿರುತ್ತೆ, ಯಾರ ಡ್ಯೂಟಿ ಆಗಿರುತ್ತೆ ಅಂದರೆ ಕಂಪ್ನಿ ಸೆಕ್ರೆಟರಿಯ ಡ್ಯೂಟಿ ಆಗಿರುತ್ತೆ. ಇನ್ನು ಎರಡನೇ ಜನರಲ್ ಡ್ಯೂಟೀಸನ್ನು ನೋಡೋದಾದ್ರೂ ವಿಶೇಷವಾಗಿರುತ್ತೆ. ಇನ್ ಅಡಿಷನ್ ಟು ದ ಆ್ಯಕ್ಟ್, ಸ್ಟ್ಯಾಟ್ಯುಟರಿ ಅಂತಂದರೆ ಶಾಸನಬದ್ಧ ಹೇಳುತ್ತೆ ಅಥವಾ ಶಾಸನಗಳು ಹೇಳುತ್ತೆ ಈ ಕೆಲಸ ಮಾಡಬೇಕು ಅಂತ, ಈ ಕರ್ತವ್ಯ ನಿಭಾಯಿಸಬೇಕು ಅಂತ, ಆ ಕರ್ತವ್ಯನ ಕಾರ್ಯದರ್ಶಿ ಮಾಡಬೇಕು. ಇನ್ನು ಎರಡನೇ ಕಾಟಿ ಜನರಲ್ ಡ್ಯೂಟೀಸ್ ಅಂತ ಹೇಳ್ತೀವಿ, ಅಂದರೆ ಸಾಮಾನ್ಯ ಕರ್ತವ್ಯಗಳು ಅಂತ ಹೇಳ್ತೀವಿ. ಈ ಸಾಮಾನ್ಯ ಕರ್ತವ್ಯಗಳು ಅಂತಂದ್ರೆ ಏನು? ಡ್ಯೂಟೀಸ್ ಇನ್ ರಿಲೇಷನ್ ಟು ಡೈರೆಕ್ಟರ್ಸ್. ನಾನು ಆಗಲೇ ಹೇಳಿದೆ, ಎ ಕಂಪ್ನಿ ಸೆಕ್ರೆಟರಿ ವಿಲ್ ಬಿ ವರ್ಕಿಂಗ್ ಅಂಡರ್ ದಿ ಡೈರೆಕ್ಷನ್ಸ್ ಆಫ್ ದಿ ಡೈರೆಕ್ಟರ್ಸ್. ನಿರ್ದೇಶಕರ ಅಡಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಇದರ ಅರ್ಥ ಏನು ಹೇಳುತ್ತೆ ಅಂದರೆ, ನಿರ್ದೇಶಕರು ಏನು ಹೇಳ್ತಾರೋ ಆ ಕರ್ತವ್ಯನ ನಿಭಾಯಿಸಬೇಕಾಗಿರುತ್ತೆ. ನೆಕ್ಸ್ಟ್ ಈಸ್ ಡ್ಯೂಟೀಸ್ ಇನ್ ರಿಲೇಷನ್ ಟು ಶೇರ್ ಹೋಲ್ಡರ್ಸ್. ನಮಗೆಲ್ಲ ಗೊತ್ತು, ಶೇರ್ ಹೋಲ್ಡರ್ಸ್ ಆರ್ ದ ರಿಯಲ್ ಓನರ್ಸ್ ಆಫ್ ದಿ ಆರ್ಗನೈಸೇಷನ್. ಕಂಪ್ನಿ ಓನರ್ಸ್ ಏನಾಗಿರ್ತಾರೆ? ಶೇರ್ ಹೋಲ್ಡರ್ಸ್ ಆಗಿರ್ತಾರೆ. ಶೇರ್ ಹೋಲ್ಡರ್ಸ್ಗೂ ಸಹ ಕಂಪ್ನಿ ಕಾರ್ಯದರ್ಶಿಯು ಮತ್ತು ಕಂಪ್ನಿ ನಡುವೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಿರ್ತಾರೆ. ಶೇರ್ ಹೋಲ್ಡರ್ಸ್ಗೆ ಏನೇನು ಮಾಹಿತಿ ಬೇಕು ಕಂಪ್ನಿ ಬಗ್ಗೆ ಅದೆಲ್ಲವ ನೀಡೋ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂತಂದರೆ ಕಂಪ್ನಿ ಸೆಕ್ರೆಟರಿ ಆಗಿರುತ್ತೆ. ಡ್ಯೂಟೀಸ್ ಟುವರ್ಡ್ಸ್ ಆಫೀಸ್ ಅಂಡ್ ಸ್ಟಾಫ್ ಅಂತ ಹೇಳ್ತೀವಿ, ಅಥವಾ ಡ್ಯೂಟೀಸ್ ಟುವರ್ಡ್ಸ್ ಆರ್ಗನೈಸೇಷನ್ ಅಂಡ್ ಸ್ಟಾಫ್ ಅಂತ ಹೇಳ್ತೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಎ ಕಂಪ್ನಿ ಸೆಕ್ರೆಟರಿ ಇಸ್ ಎ ಕಾನ್ಫಿಡೆನ್ಷಿಯಲ್ ಆಫೀಸರ್ ಹೂ ಲುಕ್ಸ್ ಆಫ್ಟರ್ ದಿ ಕರೆಸ್ಪಾಂಡೆನ್ಸ್ ಆರ್ ಡೇ ಟು ಡೇ ಆಕ್ಟಿವಿಟೀಸ್ ಆಫ್ ಎನ್ ಆರ್ಗನೈಸೇಷನ್. ಕಂಪನಿಯ ದೈನಂದಿನ ಚಟುವಟಿಕೆಗಳನ್ನು ನೋಡ್ಕೊಳ್ಳುವಂತಹ ಜವಾಬ್ದಾರಿ ಯಾರ್ದಾಗಿರುತ್ತೆ? ಕಂಪ್ನಿ ಸೆಕ್ರೆಟರಿದಾಗಿರುತ್ತೆ. ಹಾಗಾಗಿ ಆಫೀಸು ಮತ್ತು ಸ್ಟಾಫ್ ಯಾರಿದ್ದಾರೆ ಅವ್ರನ್ನ ಸರಿಯಾಗಿ ಕೆಲಸ ಮಾಡಿಸೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಕಂಪ್ನಿ ಸೆಕ್ರೆಟರಿದಾಗಿರುತ್ತೆ. ಡ್ಯೂಟೀಸ್ ಇನ್ ರಿಲೇಷನ್ ಟು ಜನರಲ್ ಪಬ್ಲಿಕ್. ಕಂಪ್ನಿ ಒಳಗಡೆ ಇರೋರು ಮಾತ್ರ ಅಲ್ಲ, ಕಂಪ್ನಿ ಹೊರಗಡೆ ಇರುವಂತಹ ಸಾರ್ವಜನಿಕರಿಗೂ ಸಹ ಕಂಪ್ನಿ ಕಾರ್ಯದರ್ಶಿ ಬೇಕಾಗಿರೋ ಮಾಹಿತಿ ಕೊಡಬೇಕಾಗಿರುತ್ತೆ ಅಥವಾ ಅವ್ರ ಹತ್ರ ಮಾಹಿತಿ ಪಡ್ಕೊಳ್ಳೋದಾಗಿರುತ್ತೆ. ಅವೆಲ್ಲ ಮಾಡೋ ಜವಾಬ್ದಾರಿ, ಕರ್ತವ್ಯ ಯಾರ್ದಾಗಿರುತ್ತೆ ಅಂತಂದರೆ ಕಂಪ್ನಿ ಕಾರ್ಯದರ್ಶಿ ಯಾರ್ದಾಗಿರುತ್ತೆ. ಇನ್ನು ಕೊನೆಯದಾಗಿ ಅದರ್ ಡ್ಯೂಟೀಸ್ ಅಂತ ಹೇಳ್ತೀವಿ. ಇವನ್ನ ಬಿಟ್ಟು ಬೇರೆ ಯಾವ ಡ್ಯೂಟೀಸ್ ಬಂದರೂ ಸಹ ವಿಚ್ ಮೇ ಬಿ ಪ್ರಿಸ್ಕ್ರೈಬ್ಡ್ ಆರ್ ವಿಚ್ ಮೇ ನಾಟ್ ಬಿ ಪ್ರಿಸ್ಕ್ರೈಬ್ಡ್ ಇನ್ ಎನಿ ಆ್ಯಕ್ಟ್. ಸಾಮಾನ್ಯವಾಗಿ ಆ್ಯಕ್ಟಲ್ಲಿ ಇರಬಹುದು ಅಥವಾ ಇಲ್ಲದೆ ಇರಬಹುದು. ಎಂಥ ಸಂದರ್ಭ ಬಂದರೂ ಎಲ್ಲಿ ಕಾರ್ಯದರ್ಶಿಯ ಅವಶ್ಯಕತೆ ಇರುತ್ತೋ, ಕಾರ್ಯದರ್ಶಿಯ ಪ್ರೆಸೆನ್ಸ್ ಅವಶ್ಯಕತೆ ಇರುತ್ತೋ ಆ ಎಲ್ಲ ಡ್ಯೂಟೀಸನ್ನು ಮಾಡೋ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂತಂದರೆ ಕಾರ್ಯದರ್ಶಿದಾಗಿರುತ್ತೆ.